MLC ಅಬ್ದುಲ್ ಜಬ್ಬಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತ್ ಮಾಡಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಹಿರಿಯ ನಾಯಕರಿದ್ದೀರಿ, ನಿಮ್ಮನ್ನ ಪಕ್ಷದಿಂದ ಈಗ ಅಮಾನತ್ ಮಾಡಿದ್ದಾರೆ, ಏನು ಹೇಳ್ತಾರೆ? ಅದೇ ರೀ, ನನಗೆ ಈಗ ತನಕ ಅನ್ನೋದು ಏನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಅದರಿಂದ ರೀಸನ್ ಏನು ಅನ್ನೋದು ನನಗೆ ಈಗ ತನಕ ಅರ್ಥ ಆಗಿಲ್ಲ. ನನಗೆ ಅದು ಬಂದ ಮೇಲೆ, ಲೆಟರ್ ಬಂದ ಮೇಲೆ ನಾನು ಡೆಫಿನೆಟಾಗಿ ಮಾತಾಡಿ ಹೇಳ್ತೀನಿ ಆ ವಿಚಾರದಾಗಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನದು ಮುಂದಿನ ನಡೆ ಏನು ಅಂತ ನಾನು ಆಮೇಲೆ ಹೇಳ್ತೇನೆ. ಸರ್, ಒಂದು ವಿಧಾನಸಭಾ ಕ್ಷೇತ್ರಕ್ಕೋಸ್ಕರ ಇಡೀ ಅಲ್ಪಸಂಖ್ಯಾತ ಸಮುದಾಯದಲ್ಲ ಒಂದು ಕಡೆ ಗೊಂದಲ ಸೃಷ್ಟಿಯಾಗಿದೆ. ತಮ್ಮಂಥ ಹಿರಿಯ ನಾಯಕರನ್ನು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಾರಣವನ್ನು ಇಟ್ಟುಕೊಂಡು ನಿಮ್ಮನ್ನು ಅಮಾನತ್ ಮಾಡಿದ್ದಾರೆ. ಪಾರ್ಟಿಯಲ್ಲಿ ನನ್ನ ಮೊನ್ನೆ ರೀಸೆಂಟಾಗಿ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಾನು. ಒಂದು ಮಂತ್ಯಾನಕ್ಕೋಸ್ಕರ, ಖುಷಿ ಮಾಡೋಕ್ಕೋಸ್ಕರ ಒಂದು ಸಮುದಾಯವನ್ನು ವಿರೋಧ ಹಾಕ್ಕೊಂತಿದ್ದಾರೆ ಅಂತ ಆ ಪತ್ರಿಕೆಯಲ್ಲಿ ಬರೆದಿದ್ರು. ನನಗೆ ಅದೇ ಅನ್ನಿಸ್ತಾ ಇದೆ, ಇದು ಯಾಕೆ ಹಿಂಗೆ ಮಾಡೋಕತ್ತಾರ ಏನು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಇನ್ನು 2 ವರ್ಷ ಇದೆ ಚುನಾವಣೆ, ಈಗ ಇನ್ನೂ 14ನೇ ತಾರೀಕು ರಿಸಲ್ಟ್ ಇದೆ. ಹೀಗೆ ಅರ್ಜೆಂಟ್ ಯಾಕೆ ಹಿಂಗೆ ಮಾಡೋಕತ್ತಾರಂತ ಅರ್ಥ ಆಗ್ತಾಯಿಲ್ಲ ನನಗೆ. ಸರ್, ನೀವು ಟಿಕೆಟ್ ಕೇಳಿದ್ರಿ, ಆದರೆ ಪಕ್ಷ ಒಂದು ಕಡೆ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನೀವು ಪಕ್ಷದ ಒಬ್ಬ ಕಟ್ಟಾಳು ನಾಯಕ ಆಗಿ ಪಕ್ಷ ಹೇಳಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದನ್ನು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ನಿಮ್ಮ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಪಕ್ಷ ನನಗೇನು ಸೂಚನೆ ಕೊಟ್ಟಿಲ್ಲಲ್ಲ. ಪಕ್ಷ ಸೂಚನೆ ಕೊಟ್ಟು ನನಗೆ ಹೋಗಿಲ್ಲ ಅಂದರೆ ಆ ಮಾತು ಬೇರೆ. ಪಕ್ಷ ನನಗೆ ಸೂಚನೆ ಕೊಟ್ಟು ನೀನು ಯಾಕಪ್ಪ ಹೋಗಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾನು ಒಪ್ಕೊತಿದ್ದೆ. ಮೊನ್ನೆ ಈಗ ಇವರು ನಸೀರ್ ಅಹಮದ್ ಸಾಹೇಬ್ರ ಬಗ್ಗೆ ಹೇಳ್ತಾರೆ. ಅವರು ಅಲ್ಲಿಗೆ ಹೆಲಿಪ್ಯಾಡ್ ತನಕ ಬಂದು ವಾಪಸ್ ಹೋದರು ಅದಕ್ಕೆ ಅಂತ. ಆವಾಗ ನಿಮಗೂ ಹೇಳಿದ್ರಂತೆ ಅಂತ ಹೇಳ್ತಾರೆ. ನನಗೆ ಯಾರೂ ಏನು ಹೇಳಿಲ್ಲ, ನನಗೆ ಯಾರೂ ಕೇಳಿಲ್ಲ ಆ ವಿಚಾರದಾಗೆ. ನೀನು ಎಲೆಕ್ಷನಿಗೆ ಬಂದು ಕೆಲಸ ಮಾಡಪ್ಪ ಅಂತಲೂ ಯಾರೂ ಹೇಳಿಲ್ಲ ನನಗೆ. ಕ್ಯಾಂಡಿಡೇಟು ಹೇಳಿಲ್ಲ, ಕ್ಯಾಂಡಿಡೇಟ್ ತಾಯಿನೂ ಹೇಳಿಲ್ಲ, ಕ್ಯಾಂಡಿಡೇಟ್ ಅಪ್ಪನೂ ಹೇಳಿಲ್ಲ. ಸರ್, ತಮ್ಮದೊಂದು ಆಡಿಯೋ ವೈರಲ್ ಆಗ್ತಾ ಇದೆ ಅನ್ನುವಂಥದ್ದು, ಆ ಒಂದು ಆಧಾರದ ಮೇಲೆ ನಿಮ್ಮನ್ನು ಅಮಾನತ್ ಮಾಡಿದ್ದಾರೆ ಅನ್ನುವಂಥದ್ದು. ಎಲ್ಲಿ ವೈರಲ್ ಆಗ್ತಾಯಿದೆ ಅಂತ ಅದ್ರ ಗೊತ್ತಾಗಬೇಕಲ್ಲ. ವೈರಲ್ ಎಲ್ಲಿ ಆಗ್ತಾಯಿದೆ ಅದು ಗೊತ್ತಾಗಬೇಕು. ಗೊತ್ತಾದ ಮೇಲೆ ಅದಕ್ಕೆ ಹೇಳ್ತೀನಿ ನಾನು ಏನಂತ. ಸರ್, ಈಗ ಅದು ವೈರಲ್ ಆಗ್ತಾ ಇರೋದು ನಿಜಾನೋ ಸುಳ್ಳು ಅಂತ ಹೇಳ್ತೀನಿ. ಸರ್, ಸಿದ್ದರಾಮಯ್ಯನವರ ಆಪ್ತ ಬಳಗದ ಮೇಲೇ ಒಂದು ರೀತಿಯಲ್ಲಿ ಕೆಂಗನ್ ಬಿದ್ದಿದೆ ಅನ್ನುವಂಥದ್ದು. ಜಮೀರ್ ಅವರದ್ದು ಕೂಡ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ನಜೀರ್ ಅವರು ಕೂಡ, ಅವ್ರ ಮೇಲೂ ಕೂಡ ಈಗಾಗಲೇ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ತೆಗೆದಿದ್ದಾರೆ. ಹೀಗೆ ಹಲವರ ಮೇಲೂ ಕೂಡ ಒಂದು ಕಡೆ ಕ್ರಮದ ಮೇಲೆ ಕ್ರಮ ಆಗ್ತಾ ಇದೆ. ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ ಅಂತ? ಷಡ್ಯಂತ್ರ ಏನಿಲ್ಲ, ಈಸಿಯಾಗಿ ಯಾರು ಸಿಗ್ತಾರೋ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ನಾವು ಈಸಿಯಾಗಿ ಸಿಗ್ತಾ ಇದೀವಿ, ನಮಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸ್ವಲ್ಪ ಕಷ್ಟವಾಗಿರೋರಿಗೆ ಟಾರ್ಗೆಟ್ ಮಾಡೋಂಗಿಲ್ಲ. ಇರಲಿ ಬೇಡ ಪಾಪ, ಹಂಗೆ ಮಾತಾಡ್ತಾರೆ, ಹಂಗೆ ಅಂತ ಹೇಳ್ತಾರೆ. ಸರ್, ತಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲಿರ್ತಕ್ಕಂಥ ನಾಯಕರೇ ತಮ್ಮ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೇ ನೇರವಾಗಿ ಆರೋಪವನ್ನು ಮಾಡಿದರು. ಅವರು ಹಿಂದೆಯೂ ಕೂಡ ನಿಮ್ಮ ಜೊತೆ ಕೂಡ ಇದ್ದರು. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಈಗ ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧವಾಗಿ ಮಾತನಾಡಿದರು ಅನ್ನುವಂಥದ್ದು? ಹಿಂಗೆ ಮಾಡ್ರಪ್ಪ, ನಾವು ಹಿಂಗೆ ನೀವು ಮಾಡಿದರೆ ನಾವು ಮುಂದೆ ನಿಮ್ಗೆ ಏನು ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳಿರ್ಬೋದು. ಅದಕ್ಕೆ ಮಾಡ್ತಾರೆ. ಈಗ ಪಕ್ಷ ವಿರೋಧಿ ಚಟುವಟಿಕೆ ವಿಚಾರ ಮಾತಾಡಬೇಕಪ್ಪ ಅಂತ ಹೇಳಿದರೆ, ಎಲೆಕ್ಷನ್ ಇನ್ನೂ ಟಿಕೆಟ್ ಕೊಳ್ಳಿಲ್ದಾಗ ಮುಂಚೆ ನಾಮಿನೇಷನ್ ಹಾಕಿದ್ರಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅಲ್ವ ಅದು. ಅದಕ್ಕೆ ಏನಾರು ಒಂದು ಉತ್ತರ ರೆಡಿ ಮಾಡ್ಕೊಂಬಿಡೋದು. ಅದಕ್ಕೇನು ಉತ್ತರ ಅಂತ ಹೇಳಿದರೆ, ಇಲ್ಲ ಅವರು ಏನಂತಾರೆ, ಆ ಹುಡ್ದಾಗೇನು ಬರೆಸ್ತಾರಲ್ಲ, ಅದ್ರಾಗ ಅವ್ರದ್ದು ಇವತ್ತಿನ ದಿನ ಭಾಳ ಇದು ಒಳ್ಳೆಯ ದಿನ, ಅದಕ್ಕೆ ಅವ್ರು ಇವತ್ತು ಹಾಕಿದ್ದಾರೆ ಅಂಥವು ಬೇಕಾದಷ್ಟು ನಮಗೂ ಹೇಳಕ್ಕೆ ಬರ್ತವೆ. ಇವರು ಹಿಂಗೆ ಇದಕ್ಕೆ ಮಾಡಿದರು, ಅದಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ಪಕ್ಷ ವಿರೋಧಿ ಚಟುವಟಿಕೆ, ಅದ್ರ ಪಕ್ಷ ವಿರೋಧಿ ಚಟುವಟಿಕೆನೇ ತಾನೆ, ಬೇರೆ ಏನಿದೆ ಅದರಾಗೆ ಅಷ್ಟೇ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಒಬ್ಬೊಬ್ಬರ ಮೇಲೆ ಕ್ರಮ ಆಗ್ತಾ ಇದೆ. ಯಾವ ಆಧಾರದ ಮೇಲೆ ಪಕ್ಷ ಮಾಡ್ತಾ ಇದೆ? ತಾವು ಹಿರಿಯ ನಾಯಕರು ಕೂಡ ಇದ್ರಿ, ಏನು ಅನಿಸ್ತಾ ಇದೆ ಅನ್ನುವಂಥದ್ದು? ಮಾಡ್ಕೊಂತ ಹೋಗಲಿ, ಆಮೇಲೆ ಫೈನಲ್ ರಿಸಲ್ಟ್ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಈಗ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಲ್ಪಸಂಖ್ಯಾತರು ಯಾವುದೇ ರೀತಿ ಮತಗಳು ಚೆದುರಿಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬಂದಿದ್ದಾವೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಇದೆಯಾ? ಅದಲ್ಲ, ಅದು ಬಂದಿರ್ತಾ. ಮತ್ತು ಯಾವಾಗಲೂ ಈ ಒಂದು ಕನಿಷ್ಠ ಪಕ್ಷ ಸ್ವತಂತ್ರ ಸಿಕ್ಕಿದಾಗಿಂದ ಈಗ ತನಕನೂ ಕಾಂಗ್ರೆಸ್ ಸೋಲಿಲ್ಲ ಅಲ್ಲಿ. ಮತ್ತು ಈಗೂ ಹಂಗೆ ಬಂದಿರ್ತಾವೆ ಮತ್ತು ಗೆಲ್ತಾವೆ. ಅದಕ್ಕೆ ಇವ್ರಿಗೆ ಅನುಮಾನ ಬಂದು ಬರ್ತಾ ಇರೋದು ಯಾಕಂತ ನನಗೆ ಅರ್ಥ ಆಗಿಲ್ಲ. 20 ದಿನ ಇದ್ದು ಕೆಲಸ ಮಾಡಿದ್ದಾರೆ, ಇವ್ರಿಗೆ ಯಾಕೆ ಅನುಮಾನ? ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿದಾರಲ್ಲ, ಯಾಕೆ ಅನುಮಾನ? ಸರ್, ತಮ್ಮನ್ನು ಅಮಾನತ್ ಮಾಡಿದ್ದಾರೆ, ಮುಂದಿನ ನಡೆ ಏನು ಅನ್ನುವಂಥದ್ದು? ರಿಸಲ್ಟ್ ಇದು ಬಂದ ಮೇಲೆ, ಪತ್ರ ಬಂದ ಮೇಲೆ ನೋಡಿ ಮಾತಾಡ್ತೀನಿ. ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.